ಕೃಪೆ ಎಂದರೇನು? ಕೃಪೆ ಅರ್ಹತೆ ಇಲ್ಲದವನಿಗೆ, ಪಾಪಿಗೆ, ಅಯೋಗ್ಯನಿಗೆ ಆಶೀರ್ವಾದ ಮಾಡುವುದೇ ಕೃಪೆ. ಏನು? ಶಾಪದಲ್ಲಿ ಇರುವವನನ್ನು, ಪಾಪದಲ್ಲಿ ಇರುವವನನ್ನು ಅವನು ಕ್ಷಮಿಸಿ ಅವನನ್ನು ಆಶೀರ್ವದಿಸುವುದೇ ಕೃಪೆ. ಕರುಣೆ ಅಂದ್ರೆ ಏನು? ಕರುಣೆ ಅಂದ್ರೆ ಪಾಪದಲ್ಲಿರುವವನನ್ನು ರಕ್ಷಿಸುವುದು ಕರುಣೆ. ಪಾಪದಲ್ಲಿರುವವನು ಕ್ಷಮಿಸುವುದು ಕರುಣೆ. ಪಾಪದಲ್ಲಿರುವವನನ್ನು ಕ್ಷಮಿಸಿ ಆಶೀರ್ವದಿಸುವುದು ಕೃಪೆ. ಬೈಬಲ್ನಲ್ಲಿ ಕೂಡ ಒನೇಸಿಮನು ಅನ್ನೋ ಒಬ್ಬ ಕಳ್ಳನ ಇರ್ತಾನೆ. ಈ ಒನೇಸಿಮನು ಅನ್ನೋ ಕಳ್ಳನು ಫಿಲೋಮಿನನ ಹತ್ರ ಕೆಲಸ ಮಾಡ್ತಿರ್ತಾನೆ. ಅಲ್ಲಿ ಕಳ್ಳತನ ಮಾಡಿ ಈ ಒನೇಸಿಮನ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ. ಇವನು ಜೈಲಾಗಿದ್ದಾಗ ಪೌಲನು ಜೈಲಲ್ಲಿ ಇರ್ತಾನೆ. ಪೌಲು ಜೈಲಲ್ಲಿರುವಾಗ ಈ ಒನೇಸಿಮನು ಪೌಲು ಮಾತುಗಳು ಕೇಳಿ, ಪೌಲು ಉಪದೇಶಗಳನ್ನು ಕೇಳಿ ಮಾರು ಮನಸ್ಸು ಹೊಂದಿ ರಕ್ಷಣೆಯಲ್ಲಿ ಬರ್ತಾನೆ. ರಕ್ಷಣೆಯಲ್ಲಿ ಬಂದು ಪೌಲ ಹತ್ರ ಯಥಾರ್ಥವಾಗಿ ಸೇವೆ ಮಾಡ್ತಿರ್ತಾನೆ. ಪೌಲು ಗಮನಿಸಿ ಈ ಒನೇಸಿಮನನ್ನು ಮತ್ತೆ ಫಿಲೋಮನ ಹತ್ರ ಕಳಿಸ್ಬೇಕು ಅಂತೇಳಿ ಅನ್ಕೊಂಡು ಫಿಲೋಮನ್ಗೆ ಒಂದು ಉತ್ತರ ಬರೀತಾನೆ. ಉತ್ತರ ಬರೆದು ಅದರಲ್ಲಿ ಕೆಲವು ಅಂಶಗಳು ಫಿಲೋಮನಿಗೆ ಹೇಳ್ತಾನೆ. ಒನೇಸಿಮನನ್ನು ನಿನ್ನ ಹತ್ರ ಕೆಲಸ ಮಾಡ್ತಿದ್ದಲ್ಲ, ಅವನು ನಿನಗೆ ಕೊಡ್ಬೇಕಾಗಿರುವಂತ ಹಣವನ್ನು ಕೊಡದೆ ಅವನು ನಿನಗೆ ಮೋಸ ಮಾಡಿ ಅವನಿಲ್ಲಿ ಜೈಲಿಗೆ ಸೇರಿದನು. ಆದರೆ ಇಲ್ಲಿ ಅವನು ನನ್ನ ಉಪದೇಶಗಳನ್ನು ಕೇಳಿ ಕ್ರಿಸ್ತನನ್ನು ಗ್ರಹಿಸಿ ಕ್ರಿಸ್ತ ಮಾರ್ಗದಲ್ಲಿ ಬಂದಿದ್ದಾನ, ರಕ್ಷಣೆಯಲ್ಲಿ ಬಂದಿದ್ದಾನ. ಅವನು ಇವಾಗ ಯಥಾರ್ಥವಾಗಿ ನಂಬಿಗಸ್ತನಾಗಿ ಜೀವಿಸ್ತಿದ್ದಾನ. ಅವನ್ನ ನಾನು ಈಗ ನಿನ್ನ ಹತ್ರ ಕಳಿಸ್ತಾ ಇದ್ದೀನಿ, ಮತ್ತೆ ನಿನ್ನ ಹತ್ರ ಕಳಿಸ್ತೀನಿ ನಾನು. ಅವನ್ನ ನೀನು ಸ್ವೀಕರಿಸೋದೇನು? ಇವಾಗ ತಪ್ಪು ಮಾಡ್ಯಾನ, ತಪ್ಪು ಮಾಡಿರೋನನ್ನು ಕ್ಷಮಿಸಿ ಸ್ವೀಕರಿಸೋದು ಕರುಣೆ. ನೀನ್ ಕರುಣೆ ತೋರಿಸು. ಅದೇ ರೀತಿಯಲ್ಲಿ ಇವಾಗವರೆಗೂ ಅವನು ನಿನ್ನ ಹತ್ರ ಕೆಲಸ ಮಾಡ್ತಿದ್ದ, ಈಗ ನೀನು ಸ್ನೇಹಿತನಾಗಿ ಸ್ವೀಕರಿಸು ಅಂತ ಹೇಳ್ತಾವ. ಏನಾಗಿ ಸ್ವೀಕರಿಸ್ಬೇಕಂತ? ಸ್ನೇಹಿತನಾಗಿ. ಆಕ್ಚುಲಿ ಫಿಲೋಮೋನ್ ಮನೆಯಲ್ಲಿ ಒಂದು ಕಳ್ತನ ಮಾಡಿ, ಅವ್ರಿಗೆ ದ್ರೋಹ ಮಾಡಿ, ಅವ್ರ ಹತ್ರ ಕೆಲಸ ಮಾಡಿ, ಅವ್ರಿಗೆ ಮೋಸ ಮಾಡಿ ಇವನು ಹೋಗಿ ಜೈಲಿ ಸೇರಿದಾನೆ. ಇವಾಗ ಏನಂತ ಹೇಳ್ತಾನ ಪೌಲು ಫಿಲೋಮೋನ್ಗೆ, ನಾನು ಈ ಒನೇಸಿಮನ್ ನಿನ್ನ ಹತ್ರ ಕಳಿಸ್ತಿದ್ದೀನಿ, ಅವನ ನೀನು ಕ್ಷಮಿಸು, ಕರುಣೆ ತೋರಿಸು. ಆಮೇಲೆ ಅವನ ನೀನು ಕೆಲಸದನಾಗಿ ನೀನು ಇಟ್ಕೊಳೋದಲ್ಲ, ಅವನ್ನ ನೀನು ಸ್ನೇಹಿತನಾಗಿ ಇಟ್ಕೊ. ಅಂದ್ರೆ ಆಶೀರ್ವಾದ, ಪ್ರಮೋಷನ್. ಶಿಕ್ಷೆಗೆ ಪಾತ್ರನಾಗಿರುವಂತ ವ್ಯಕ್ತಿನ ಕನಿಕರಿಸಿ ಕ್ಷಮಿಸಿ ಅವನ್ನ ಆಶೀರ್ವದಿಸುವುದೇ ಕೃಪೆ. ಈ ಕೃಪೆ ಎಲ್ಲಿ ಸಿಗುತ್ತದೆ ನಮ್ಗೆ ಅಂದ್ರೆ ಕ್ರಿಸ್ತನಲ್ಲೇ ನಮಗೆ ಸಿಗುತ್ತದೆ. ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ ಆ ತಪ್ಪಿಗೆ ಒಂದು ಬಲೆ ಅರ್ಪಣೆ ಕೊಟ್ಟು ಪಾಪ ಕ್ಷಮಾಪಣೆ ಸಿಕ್ತಿತ್ತು. ಅದು ಕರುಣೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನೇ ಬಲಿಪಶುವಾಗಿ ನಮ್ಮ ಎಲ್ಲಾ ಪಾಪ ಭಾರಗಳು ಆತೋರಿ ಮತ್ತೆ ಪುನರುತ್ಥಾನಾಗಿ ಎದ್ದು ನಮ್ಮೆಲ್ಲರನ್ನ ತನ್ನ ರಕ್ತಲಿದ್ದ ತೊಳೆದು ನಮ್ಮನ್ನು ಏನ್ ಮಾಡಿದ ಅಂದ್ರೆ ನಿತ್ಯ ಜೀವಕ್ಕೆ ಆಶೀರ್ವಾದಕರವಾಗಿ ನಮ್ಮನ್ನು ಮಾಡಿದ. ಅಂದ್ರೆ ಆಶೀರ್ವಾದ ನಮಗೆ, ಆ ಕೃಪೆ ನಮಗೆ ಎಲ್ಲಿ ಸಿಗ್ತತೆ? ಕ್ರಿಸ್ತನಲ್ಲೇ ಸಿಗ್ತದೆ. ಅದಕ್ಕೆ ಎಬ್ರಿ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ವಾಕ್ಯ ಏನಂತ ಹೇಳ್ತದೆ ಅಂದ್ರೆ, ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಧೈರ್ಯದಿಂದ ನಾವು ಕೃಪಾಸನದ ಮುಂದೆ ಬರಬೇಕು. ಆ ಕೃಪೆ ದ್ವಾರಗಳು ಯಾರು ತೆರೆದಿದ್ದಾರೆ ಅಂದ್ರೆ ಕ್ರಿಸ್ತನಲ್ಲೇ ನಮಗೆ ಕೃಪೆ, ಕ್ರಿಸ್ತನಲ್ಲೇ ನಮಗೆ ಆಶೀರ್ವಾದ. ನಾವು ಯಾರು ಆಶೀರ್ವಾದಕ್ಕೆ ಪಾತ್ರರಲ್ಲ, ನಾವು ಶಿಕ್ಷೆಗೆ ಪಾತ್ರರಾಗಿರುವಂತ ನಮ್ಮನ್ನ ಅದು ನಮ್ಮನ್ನು ಕರುಣಿಸಿ ಆ ಪಾಪಲಿದ್ದ ನಮ್ಮನ್ನು ಬಿಡಿಸಿ ಕ್ಷಮಿಸಿ ನಿತ್ಯ ಜೀವಕ್ಕೆ ಬಾಧ್ಯರಾಗಿ ನಮ್ಮನ್ನು ಆಶೀರ್ವದಿಸಿದನು. ಅದೇ ಕೃಪೆ. ಆಮೇನ್. ಈ ಕೃಪೆ ನಿರಂತರವಾದದ್ದು. ಮತ್ತೆ ಇದು ನಿರಂತರವಾದದ್ದು. ಯಾವಾಗವರೆಗೂ ಅಂದ್ರೆ ನಿರಂತರ, ನೆವರ್ ಎಂಡಿಂಗ್. ಅದು ದೇವರು ಹೆಂಗ ನಿರಂತರನೋ ಆ ರೀತಿ ಈ ಕೃಪೆ ಕೂಡ ನಮಗೆ ನಿರಂತರವಾಗಿ ಕೊಟ್ಟಿದ್ದಾನೆ.
ದಿನ ದಿನ ನಾವು ಕೃಪೆನ ಹೊಂದ್ಕೋಬೇಕು. ದಿನ ನಾವು ಕೃಪೆನ ಆಶ್ರಯಿಸ್ಕೋಬೇಕು. ಕೃಪೆ ವಿಸ್ತಾರವಾದ ಕೃಪೆ ದೇವರು ನಮಗೆ ಕೊಟ್ಟಾನ. ನಿರಂತರವಾದ ಕೃಪೆ ನಮಗೆ ಕೊಟ್ಟಾನ. ನಿರಂತರವಾದ ಆಶೀರ್ವಾದ ನಮಗೆ ಕೊಟ್ಟಾನ. ಅದಕ್ಕೆ ಹೇಳ್ತಾನೆ, ನೀವು ಧೈರ್ಯವಾಗಿ ನನ್ನ ಕೃಪಾಸನದ ಮುಂದೆ ಬರ್ರಿ. ನನ್ನ ಕೃಪೆ ವಿಸ್ತಾರವಾಗಿ ಐತಿ ನಿಮಗೆ. ಯಾವವರೆಗೆ ಐತಿ ಪ್ರಭು ಅಂದರೆ ಶಾಶ್ವತವಾಗಿ, ನಿರಂತರವಾಗಿ, ಉನ್ನತವಾದ ಆಶೀರ್ವಾದಕ್ಕೆ ನಮ್ಮನ್ನ ಬಾಧ್ಯರಾಗಿ ದೇವರು ಮಾಡಿದ. ಅದೇ ಕೃಪೆ. ಕೃಪೆ ಅಂದ್ರೆ ಏನು? ಮರಣಕ್ಕೆ ಪಾತ್ರನಾಗಿರುವಂತ ವ್ಯಕ್ತಿನ ಕನಿಕರಿಸಿ ಆ ಶಿಕ್ಷೆಯಿಂದ ಅವನು ತಪ್ಪಿಸಿ ಅವನ ಆಶೀರ್ವದಿಸುವುದೇ ಕೃಪೆ.